ಇದು ನಾನು 2023ರ ಇಸವಿಯಲ್ಲಿ 69 kg. ಇದು ಇವಾಗ ನಾನು 2025ರ ಇಸವಿಯಲ್ಲಿ 58 kg. ಸೊ ಈ ರೀತಿಯ ಟ್ರಾನ್ಸ್ಫಾರ್ಮೇಷನ್ ಯಾವ ರೀತಿ ಆಯಿತು ಅಂತ ಬನ್ನಿ ವಿಡಿಯೋದಲ್ಲಿ ನೋಡೋಣ. ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಾಮ್ ಫ್ರೇಯಾ. ನನಗೆ ಇತ್ತೀಚೆಗೆ ತುಂಬಾ ರಿಪೀಟೆಡ್ ಆಗಿ ಕೇಳೋ ಪ್ರಶ್ನೆ ಏನಂದ್ರೆ, ನೀವು 3 ಮಕ್ಕಳ ಆದ್ಮೇಲೆ ಕೂಡ ಯಾವ ರೀತಿ ತೂಕ ಇಳಿಸಿದ್ರಿ, ಯಾವ ರೀತಿ ವೇಟ್ ಲಾಸ್ ಮಾಡಿದ್ರಿ ಅಂತ ನಮ್ ಜೊತೆ ಶೇರ್ ಮಾಡಿ ಅಂತ. ಇವಾಗ ನನ್ಗೆ ತಿಳಿದಿದ್ದ ಪ್ರಕಾರ ಪ್ರತಿಯೊಂದು ವೇಟ್ ಗೇನ್ ಆಗ್ಲಿಕ್ಕೆ ಕೂಡ ಒಂದಾದ್ರೂ ಒಂದು ರೀಸನ್ ಇದ್ದೇ ಇರುತ್ತೆ. ಇವಾಗ ಹೆಚ್ಚಾಗಿ ಮಹಿಳೆಯರಲ್ಲಿ ಪ್ರೆಗ್ನೆನ್ಸಿ, ಡೆಲಿವರಿ ಆದ್ಮೇಲೆ ವೇಟ್ ಗೇನ್ ಆಗೋದು ಸಹಜ. ಕೆಲವು ಮಹಿಳೆಯರಿಗೆ PCOS ಅಂತ ಹೇಳ್ತಾರೆ, ಅಥವಾ ಹಾರ್ಮೋನಲ್ ಫ್ಲಕ್ಚುಯೇಷನ್ ಇಂದ ಕೂಡ ವೇಟ್ ಗೇನ್ ಆಗತ್ತೆ. ಕೆಲವರಿಗೆ ಸ್ಟ್ರೆಸ್, ಟೆನ್ಷನ್ ಇಂದ ಕೂಡ ವೇಟ್ ಗೇನ್ ಆಗತ್ತೆ. ಇವಾಗ ವೇಟ್ ಲಾಸ್ ಮಾಡೋ ಮುಂಚೆ ವೇಟ್ ಗೇನ್ ಯಾವ ಕಾರಣಕ್ಕಾಗಿ ಆಯ್ತು ಅಂತ ಗೊತ್ತಿದ್ರೆ ವೇಟ್ ಲೂಸ್ ಮಾಡೋಕೆ ಕೂಡ ನಿಮ್ಗೆ ಒಂದು ಡೈರೆಕ್ಷನ್ ಸಿಕ್ಕ ಹಾಗೆ. ಇವಾಗ ನನ್ನ ಡೆಲಿವರಿ ಆದ್ಮೇಲೆ ಡೆಲಿವರಿ ಆದ ನೆಕ್ಸ್ಟ್ ಮಂತ್ಗೆನೆ ನನ್ನ ವೇಟ್ ಆಲ್ಮೋಸ್ಟ್ 68-69 kg ತನಕ ಹೋಗಿತ್ತು. ಇವಾಗ ನನ್ನ ಪ್ರೆಸೆಂಟ್ ವೇಟ್ 58 kg ಇದ್ದೀನಿ. ಇವಾಗ ನನ್ನ ಹೈಟ್ಗೆ ನನ್ನ ವೇಟ್ ಇವಾಗ ಪರವಾಗಿಲ್ಲ. ಬಟ್ ನಾನು ಯಾವುದೇ ರೀತಿಯ ಮಾರ್ನಿಂಗ್ ಡ್ರಿಂಕ್ ಆಗಲಿ, ಎಕ್ಸಸೈಸ್ ಆಗಲಿ, ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡದೆ ಯಾವ ರೀತಿ ವೇಟ್ ಲಾಸ್ ಮಾಡಿದ್ದೀನಿ ಅಂತ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋವನ್ನ ಖಾಲಿ ಡೆಲಿವರಿ ಆದವರು ಮಾತ್ರ ಅಲ್ಲ, ಯಾರೆಲ್ಲ ವೇಟ್ ಲಾಸ್ ಮಾಡ್ತಾ ಇದ್ದೀರಾ ಅಥವಾ ಯಾರೆಲ್ಲ ವೇಟ್ ಲಾಸ್ ಪ್ಲಾನಿಂಗ್ ಅಲ್ಲಿ ಇದ್ದೀರಾ ಅವರೆಲ್ಲರೂ ಈ ಟಿಪ್ಸ್ ಅನ್ನ ಫಾಲೋ ಮಾಡಬಹುದು. ನಾನಿವತ್ತು ನಿಮ್ಗೆ ಟಾಪ್ 5 ಟಿಪ್ಸ್ ಅನ್ನ ಶೇರ್ ಮಾಡ್ತೀನಿ. ಅದರಲ್ಲಿ ಟಾಪ್ 2, ಟಿಪ್ ನಂಬರ್ 2, ಟಿಪ್ ನಂಬರ್ 3, ಟಿಪ್ ನಂಬರ್ 4 ತುಂಬಾನೇ ಇಂಪಾರ್ಟೆಂಟ್ ಟಿಪ್ಸ್ಗಳು. ಇದನ್ನ ನೀವು ಸ್ಕಿಪ್ ಮಾಡಲೇಬಾರ್ದು. ಇದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನೀವು ಕೂಡ ವೇಟ್ ಲೂಸ್ ಮಾಡ್ಲಿಕ್ಕೆ ನಿಮ್ಗೆ ತುಂಬಾನೇ ಹೆಲ್ಪ್ ಆಗತ್ತೆ. ಇವಾಗ ವಿದೌಟ್ ವೇಸ್ಟಿಂಗ್ ಟೈಮ್ ಇವಾಗ ವಿಡಿಯೋವನ್ನ ಶುರು ಮಾಡೋಣ. ಟಿಪ್ ನಂಬರ್ 1 ಬಂದು, ನಾನು ಏನ್ ಮಾಡಿದೆ, ವೇಟ್ ಫಾರ್ ದ ರೈಟ್ ಟೈಮ್. ಇವಾಗ ನನ್ನ ಮಗಳ ಡೆಲಿವರಿ ಆದ್ಮೇಲೆ 1 month, 2 month ಅಥವಾ ಇನಿಷಿಯಲ್ ಫ್ಯೂ ಮಂತ್ಸ್ ಅಲ್ಲಿ ವೇಟ್ ಗೇನ್ ಆಗೋದು ಸಹಜ. ಯಾಕಂದ್ರೆ ನಾವು ಮಗುವಿಗೆ ಎದೆ ಹಾಲು ಕೊಡ್ತೀವಿ, ನಮ್ಗೆ ಜಾಸ್ತಿ ಹಸಿವೆ ಆಗತ್ತೆ, ಕರೆಕ್ಟ್ ಆಗಿ ನಿದ್ದೆ ಬರೋದಿಲ್ಲ ರಾತ್ರಿ, ಯಾಕಂದ್ರೆ ಮಗುವಿನ ಕಾರಣ ನಾವು ಎಚ್ಚರ ಇರ್ತೀವಿ. ಸೊ ಈ ರೀತಿ ಎಲ್ಲ ಇರುವಾಗ ನೀವು ಆ ಟೈಮ್ ಅಲ್ಲಿ ವೇಟ್ ಲಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವುದೇ ರೀತಿಯ ಡಯಟ್ ಆಗ್ಲಿ ನೀವು ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನೀವು ಆ ರೀತಿ ಎಲ್ಲ ಫುಡ್ ಕಂಟ್ರೋಲ್ ಮಾಡೋಕೆ ಹೋದ್ರೆ ನಿಮ್ಮ ಎದೆ ಹಾಲಿನ ಮೇಲೆ ಎಫೆಕ್ಟ್ ಆಗತ್ತೆ, ಎದೆ ಹಾಲು ಕಡಿಮೆ ಕೂಡ ಆಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಆ ಒಂದು ಟೈಮ್ ಅಷ್ಟು ಸೂಕ್ತವಲ್ಲ. ನಾನು ನನ್ನ ಮಗುವಿಗೆ 1.5 ವರ್ಷ ಆದ್ಮೇಲೆ ಹತ್ರ 2 ವರ್ಷ ತನಕ ನನ್ನ ಮಗಳಿಗೆ ನಾನು ಫೀಡ್ ಮಾಡಿದ್ದೀನಿ. ಸೊ ಯಾವುದೇ ರೀತಿಯ ಪ್ಯಾಕೆಟ್ ಮಿಲ್ಕ್ ಆಗ್ಲಿ, ಯಾವುದೇ ರೀತಿಯ ಪೌಡರ್ ಮಿಲ್ಕ್ ನಾನು ಕೊಡೋಕೆ ಹೋಗಿಲ್ಲ. ಅದು ಹೇಳ್ತಾರೆ ಅಲ್ವಾ, ನೀವು ಕೂಡ ಹೇಳೋದನ್ನು ಕೇಳಿರ್ಬಹುದು, ಎದೆ ಹಾಲು ಕೊಟ್ರೆ ಕೂಡ ಮಗುವಿಗೆ ತಾಯಿಯಲ್ಲಿ ಅಂದ್ರೆ ಮಹಿಳೆಯರಿಗೆ ವೇಟ್ ಲೂಸ್ ಆಗತ್ತೆ ಅಂತ ನೀವು ಕೇಳಿರ್ಬಹುದು. ಯಾಕೆಂದ್ರೆ ಎದೆ ಹಾಲು ಕೊಡುವಾಗ ಕೂಡ ನಿಮ್ಮ ಕ್ಯಾಲರಿ ಬರ್ನ್ ಆಗ್ತಾ ಇರುತ್ತೆ. ಸೊ ಎದೆ ಹಾಲು ಕೂಡ ಕೊಡೋದು ಕೂಡ ಒಂದು ಒಳ್ಳೆ ಆಪ್ಷನ್, ಒಂದು ವೇಳೆ ವೇಟ್ ಲಾಸ್ ಮಾಡೋಕೆ ನಿಮ್ಗೆ ಇದ್ರೆ. ಅಂಡ್ ನಾನು ಕೂಡ ಫಸ್ಟ್ 1.5-2 years ತನಕ ಯಾವುದೇ ರೀತಿಯ ವೇಟ್ ಲಾಸ್ ಮಾಡೋಕೆ ಹೋಗಿಲ್ಲ. ಅಂಡ್ ನನ್ನ ವೇಟ್ ಆ ಟೈಮಲ್ಲಿ 65-66 kg ತನಕ ಹೋಗಿತ್ತು. ಬಟ್ ನಾನು ಆ ಟೈಮಲ್ಲಿ ಯಾವುದೇ ರೀತಿಯ ವೇಟ್ ಲಾಸ್ ಮಾಡೋಕೆ ಹೋಗಿಲ್ಲ. ನನಗೆ ಯಾವಾಗ ಹಸಿವೆ ಆಗ್ತಿತ್ತು ಆವಾಗ ನಾನು ಕರೆಕ್ಟ್ ಆಗಿ ಊಟ ತಿಂಡಿ ಮಾಡ್ತಾ ಇದ್ದೆ. ಇವಾಗ ಸೆಕೆಂಡ್ ಟಿಪ್ ಬಂದು ತುಂಬಾನೇ ಇಂಪಾರ್ಟೆಂಟ್ ಟಿಪ್. ಏನಂದ್ರೆ ಶುಗರ್ ಇಂಟೇಕ್, ಕಟ್ ಡೌನ್ ಶುಗರ್. ನಾನು ಆದಷ್ಟು, ನನಗೆ ತುಂಬಾ ಸ್ವೀಟ್ ಎಲ್ಲ ತಿನ್ನುವ ತುಂಬಾ ಇಷ್ಟ. ಇವಾಗ ಟೀ ಕುಡಿಯೋದಾದ್ರೆ ಕೂಡ ತುಂಬಾ ಸಕ್ಕರೆ ಹಾಕಿ ನಾನು ಟೀ ಕುಡಿಯೋದು. ನನಗೆ ಸ್ವೀಟ್ಸ್ ಟೀ ಕುಡಿಲಿಕ್ಕೆ ಇಷ್ಟ ಆಗತ್ತೆ. ಅಥವಾ ಏನಾದ್ರೂ ಬಿಸ್ಕಿಟ್ ಎಲ್ಲ ನಾನು ಜಾಸ್ತಿ ತಿಂತಾ ಇದ್ದೆ. ಕೆಲವೊಂದ್ಸಲ ನನಗೆ ಹಸಿವೆ ಆದ್ರೆ ಒಂದು ಸ್ವಲ್ಪ ಹಾಲು ಇಟ್ಕೊಂಡು ಡಿಪ್ ಮಾಡಿ ಒಂದು ಪ್ಯಾಕೆಟ್ ಬಿಸ್ಕಿಟ್ ಅನ್ನೇ ಖಾಲಿ ಮಾಡ್ತಾ ಇದ್ದೆ. ಇವಾಗ ನಿಮಗೆ ಗೊತ್ತಿದೆ ಬಿಸ್ಕಿಟ್ ಅಲ್ಲಿ ಏನಿದೆ ಅಂತ, ಜಸ್ಟ್ ಮೈದಾ ಪೌಡರ್, ಸಕ್ಕರೆ, ಆಮೇಲೆ ಆಯಿಲ್ ಅಷ್ಟೇ. ಅದರಲ್ಲಿ ಏನು ಕೂಡ ನಿಮ್ಗೆ ನ್ಯೂಟ್ರಿಷನ್ ಇಲ್ಲ, ಏನು ಕೂಡ ನಿಮ್ಗೆ ಬೆನಿಫಿಟ್ ಇಲ್ಲ. ಸೊ ನಾನು ಕಂಪ್ಲೀಟ್ ಆಗಿ ಬಿಸ್ಕಿಟ್ ಅನ್ನು ಸ್ಟಾಪ್ ಮಾಡಿದೆ. ಬೇಕರಿಯಲ್ಲಿ ಸಿಗುವ ಆರ್ಟಿಫಿಷಿಯಲ್ ಸ್ವೀಟ್ಸ್ ಇರ್ಬೋದು ಅಥವಾ ಸಕ್ಕರೆ ಉಪಯೋಗ ತುಂಬಾ ಕಟ್ ಡೌನ್ ಮಾಡಿದೆ. ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿಲ್ಲ, ಬಟ್ ತುಂಬಾ ಕಟ್ ಡೌನ್ ಮಾಡಿದ್ದೆ. ನಾನು ಆರ್ಟಿಫಿಷಿಯಲ್ ಸ್ವೀಟ್ಸ್, ಹಾಗೇನೆ ನಾನು ಸಕ್ಕರೆ ಬದಲಿಗೆ ಸ್ವಲ್ಪ ಬೆಲ್ಲ ಯೂಸ್ ಮಾಡೋಕೆ ಶುರು ಮಾಡಿದೆ. ಇವಾಗ ಬೆಲ್ಲ ಕೂಡ ಸಕ್ಕರೆ ರೀತಿಯಲ್ಲಿ ಅಂತಾನೆ ಹೇಳ್ತಾರೆ, ಬಟ್ ಆದ್ರೂ ಅದರಲ್ಲಿ ಕೆಲವೊಂದು ಪೋಷಕಾಂಶಗಳು, ಮಿನರಲ್ಸ್ ಇವೆ. ಹಾಗಂತ ಜಾಸ್ತಿ ಬೆಲ್ಲ ತಗೊಳ್ಳಿಕ್ಕೆ ಆಗೋದಿಲ್ಲ, ಬಟ್ ಸಕ್ಕರೆ ಬದಲಿಗೆ ನಾನು ಸ್ವಲ್ಪ ಬೆಲ್ಲಕ್ಕೆ ಸ್ವಿಚ್ ಆದೆ. ಸೊ ಈ ರೀತಿ ನಾನು ಶುಗರ್ ಅಲ್ಲಿ ಕಟ್ ಡೌನ್ ಮಾಡೋದ್ರಿಂದ ನನ್ಗೆ ಒಂದು ಗೊತ್ತಾಯ್ತು, ನೀವು ಯಾವಾಗ ಸ್ವಲ್ಪ ಕಟ್ ಡೌನ್ ಶುಗರ್ ಮಾಡ್ತೀರಾ ಆವಾಗ ನಿಮ್ಮ ಹಸಿವೆ ಕೂಡ ಕಂಟ್ರೋಲ್ ಅಲ್ಲಿ ಬರುತ್ತೆ. ನೀವು ಗಮನಿಸಿರ್ಬೋದು, ನೀವು ಜಾಸ್ತಿ ಸ್ವೀಟ್ಸ್ ತಿಂದ್ರೆ ನಿಮ್ಗೆ ಜಾಸ್ತಿ ಹಸಿವೆ ಕೂಡ ಆಗತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಮಾಡ್ತಾ ಬಂದೆ. ಇವಾಗ ನಾನು ಲಿಮಿಟ್ ಅಲ್ಲಿ ಸಕ್ಕರೆ ತಗೊಳ್ತೀನಿ.
ಸೊ ಇದು ಫಸ್ಟ್ ಮೇಜರ್ ಪಾಯಿಂಟ್ ನಾನು ಚೇಂಜಸ್ ಮಾಡಿದ್ದು. ಇವಾಗ ಕೂಡ ನಾನು ಸ್ಟಾಪ್ ಮಾಡಲಿಲ್ಲ ಶುಗರ್ ಅಂದ್ರೆ ಸ್ವೀಟ್ಸ್, ಬಟ್ ಲಿಮಿಟ್ ಅಲ್ಲಿ ತಗೊಳ್ತಾ ಇದ್ದೀನಿ. ಅಪರೂಪಕ್ಕೆ ಸ್ವೀಟ್ಸ್ ಇಷ್ಟ ಆದ್ರೆ ನಾನು ತಿಂತೀನಿ. ಬಟ್ ಇವಾಗ ನೀವು ವೇಟ್ ಲಾಸ್ ಎಲ್ಲ ಮಾಡುವಾಗ ಅಥವಾ ಸಕ್ಕರೆ ಎಲ್ಲ ಕಡಿಮೆ ಮಾಡುವಾಗ ನಿಮ್ಗೆ ಸ್ವೀಟ್ಸ್ ಕ್ರೇವಿಂಗ್ಸ್ ಬರುತ್ತೆ. ಯಾಕೆಂದ್ರೆ ನೀವು ಶುಗರ್ ಇವಾಗ ಕಟ್ ಡೌನ್ ಮಾಡ್ತಾ ಇದ್ದೀರಾ, ನಿಮ್ಮ ಬಾಡಿಯಲ್ಲಿ ನಿಮ್ಗೆ ಸ್ವೀಟ್ಸ್ ನ ಕ್ರೇವಿಂಗ್ಸ್ ಬರುತ್ತೆ, ಸ್ವೀಟ್ಸ್ ತಿನ್ನುವ ಆಸೆ ಆಗುತ್ತೆ. ಆವಾಗ ನೀವು ಏನ್ ಮಾಡ್ಬೋದು ಅಂದ್ರೆ ಫ್ರೆಶ್ ಫ್ರೂಟ್ಸ್ ಅಲ್ಲಿ ನಿಮ್ಗೆ ನ್ಯಾಚುರಲ್ ಶುಗರ್ಸ್ ಇರೋದ್ರಿಂದ ಜೊತೆಗೆ ಬೇಕಾದ ವೈಟಮಿನ್ಸ್ ಮಿನರಲ್ಸ್ ಎಲ್ಲ ಇವೆ ಇದರಲ್ಲಿ ಫ್ರೂಟ್ಸ್ ಅಲ್ಲಿ. ಸೊ ಹಾಗಾಗಿ ನಿಮ್ಗೆ ಒಂದು ವೇಳೆ ಸ್ವೀಟ್ಸ್ ನ ಕ್ರೇವಿಂಗ್ಸ್ ಬಂದ್ರೆ ನೀವು ಫ್ರೂಟ್ಸ್ ಅನ್ನು ಎಷ್ಟು ಬೇಕಾದ್ರೂ ಅಷ್ಟು ತಿನ್ಬಹುದು. ನಾನು ಪಪ್ಪಾಯ ತಿಂತಾ ಇದ್ದೆ, ಮ್ಯಾಂಗೋ ಸೀಸನ್ ಅಲ್ಲಿ ಮ್ಯಾಂಗೋ ತಿಂತಾ ಇದ್ದೆ, ಇವಾಗ ಎಲ್ಲ ಫ್ರೂಟ್ಸ್ ತಿಂತೀನಿ ನಾನು, ಬನಾನಾ ಆಗಿರ್ಬೋದು ಎಲ್ಲ. ಯಾಕೆಂದ್ರೆ ನಿಮ್ಗೆ ಸ್ವೀಟ್ಸ್ ನೀವು ಕಡಿಮೆ ಮಾಡುವಾಗ ನಿಮ್ಗೆ ಸ್ವೀಟ್ಸ್ ಕ್ರೇವಿಂಗ್ ಅನ್ನು ನೀವು ಫ್ರೂಟ್ಸ್ ತಿಂದು ಕಂಪ್ಲೀಟ್ ಮಾಡಬಹುದು. ನಿಮ್ಗೆ ಅದರಿಂದ ಎನರ್ಜಿ ಕೂಡ ಸಿಗುತ್ತೆ. ಅಂಡ್ ಫ್ರೂಟ್ಸ್ ತಿನ್ನೋದ್ರಿಂದ ನಿಮ್ಮ ಬಾಡಿಗೆ ಬೆನಿಫಿಟೇ ಇದೆ. ಇದರಲ್ಲಿ ಫೈಬರ್ನ ಅಂಶ ಇದೆ, ವೈಟಮಿನ್ಸ್ ಮಿನರಲ್ಸ್ ಎಲ್ಲ ಇವೆ. ಅಂಡ್ ನಿಮ್ಮ ವೇಟ್ ಲಾಸ್ ಮಾಡೋಕೆ ಕೂಡ ಇದು ಒಂದು ರೀತಿಯಲ್ಲಿ ಹೆಲ್ಪ್ ಆದ ಹಾಗೇನೆ. ಇವಾಗ ಸೆಕೆಂಡ್ ಮೇಜರ್ ಪಾಯಿಂಟ್ ಅಥವಾ ಟಿಪ್ ನಂಬರ್ 3 ಏನಂದ್ರೆ, ನಾನು ಯಾವಾಗ ನಂಗೆ ರೈಟ್ ಟೈಮ್ ಅಂತ ಅನ್ಸುತ್ತೋ ಅವಾಗ್ಲೇ ನಾನು ಊಟ ಮಾಡ್ತಾ ಇದ್ದೆ. ಯೂಶಲಿ ನಾವು ಏನ್ ಕ್ಲಾಕ್ ಟೈಮ್ ಫಾಲೋ ಮಾಡ್ತೀವಿ ಅಂದ್ರೆ ಬೆಳಿಗ್ಗೆ ಆಯ್ತು, ಇವಾಗ ಬ್ರೇಕ್ಫಾಸ್ಟ್ ಟೈಮ್ ಅಂತ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಇವಾಗ ಮಧ್ಯಾಹ್ನ 1 ಗಂಟೆ ಆಯ್ತಲ್ವಾ ಊಟ ಮಾಡೋ ಟೈಮ್, ಮಧ್ಯಾಹ್ನ ಆಯ್ತು ಊಟ ಮಾಡೋ ಟೈಮ್ ಅಂತ ನಾವು ಊಟ ಮಾಡ್ತೀವಿ. ನಮ್ಗೆ ಕೆಲವೊಂದ್ಸಲ ಹಸಿವೆ ಕೂಡ ಇರೋದಿಲ್ಲ, ಬಟ್ ಇವಾಗ ಮಧ್ಯಾಹ್ನ ಆಯ್ತು ಊಟದ ಟೈಮ್ ಅಂತ ನಾವು ಊಟ ಮಾಡ್ತೀವಿ. ಹಾಗೇನೆ ಸಂಜೆ ರಾತ್ರಿ, ಇವಾಗ ಸಂಜೆ ಟೈಮ್ ಟೀ ಟೈಮ್, ಸಂಜೆ ಟೀ ಟೈಮ್ ಆಯ್ತಲ್ವಾ, ಸ್ವಲ್ಪ ಸ್ನಾಕ್ಸ್ ತಿನ್ನೋಣ, ಬಿಸ್ಕಿಟ್ಸ್ ತಿನ್ನೋಣ, ಇವಾಗ ಸಂಜೆ ಆಯ್ತು ಅಂತ ನಾವು ತಿನ್ನೋಕೆ ಹೋಗ್ತೀವಿ. ಸೊ ಆ ರೀತಿ ನಾನು ಕ್ಲಾಕ್ ಟೈಮ್ ಫಾಲೋ ಮಾಡೋದನ್ನ ಸ್ಟಾಪ್ ಮಾಡಿದೆ. ನನ್ನ ಬಾಡಿ ಅಂಡರ್ಸ್ಟ್ಯಾಂಡ್ ಮಾಡಿದೆ ನಂಗೆ ನಿಜವಾಗ್ಲೂ ಹಸಿವೆ ಆಗ್ತಾ ಇದೆಯಾ, ನಿಜವಾಗ್ಲೂ ಹಸಿವೆ ಆದ್ರೆ ಮಾತ್ರ ನಾನು ಆ ಟೈಮಿಗೆ ಊಟ ಮಾಡ್ತಾ ಇದ್ದೆ. ಇವಾಗ ಎಕ್ಸಾಂಪಲ್ ಹೇಳ್ತೀನಿ, ಇವಾಗ ನಾನು ಬೆಳಿಗ್ಗೆ ನಂಗೆ ಎದ್ದ ತಕ್ಷಣ ನಂಗೆ ಏನು ಕೂಡ ಹಸಿವೆ ಆಗುದಿಲ್ಲ. ನನ್ನ ಮಗನಿಗೆ ಸ್ಕೂಲಿಗೆ ಡ್ರಾಪ್ ಮಾಡಿದ್ಮೇಲೆ ಆಮೇಲೆ ಆಲ್ಮೋಸ್ಟ್ 7-7:30 ನಾನು ಟೀ ಕುಡಿತೀನಿ. ಸೊ ಟೀ ಮತ್ತೆ ನಾರ್ಮಲ್ ನಾನು ಬ್ರೇಕ್ಫಾಸ್ಟ್ ತಿಂತೀನಿ, ಚಪಾತಿ ಆಗ್ಬೋದು, ದೋಸೆ ಆಗ್ಬೋದು, ನಾರ್ಮಲ್ ಉಪ್ಪಿಟ್ಟು ನಾರ್ಮಲ್ ತಿನ್ನುವಾಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಆಮೇಲೆ ನಂಗೆ ಆಲ್ಮೋಸ್ಟ್ 7-7:30 ನಾನು ಬ್ರೇಕ್ಫಾಸ್ಟ್ ಮಾಡಿದ್ರೆ ನನಗೆ ಬೇಗ ಹಸಿವೆ ಆಗುದಿಲ್ಲ. ಆಲ್ಮೋಸ್ಟ್ 11 ಗಂಟೆಗೆ ಮೇ ಬಿ ನಂಗೆ ಹಸಿವೆ ಆದ್ರೆ ಆ ಟೈಮಲ್ಲಿ ಫ್ರೂಟ್ಸ್ ತಿಂತೀನಿ. ಕೆಲವೊಂದ್ಸಲ ಫ್ರೂಟ್ಸ್ ಕಟ್ ಮಾಡಿ, ಜಾಸ್ತಿ ಟೈಮ್ ಇದ್ರೆ ಫ್ರೂಟ್ಸ್ ಕಟ್ ಮಾಡಿ ಫ್ರೂಟ್ ಬೋಲ್ ಇಟ್ಕೊಂಡು ನಾನು ತಿಂತೀನಿ. ನಿಮಗೆ ನಿಮ್ಗೆ ಕ್ರೇವಿಂಗ್ ಆದ್ರೆ ಸ್ವಲ್ಪ ಸ್ಪೈಸಿ ತಿನ್ನೋಣ, ಸ್ವಲ್ಪ ಮಸಾಲ ತಿನ್ನೋಣ ಅಂತ ಕ್ರೇವಿಂಗ್ ಆದ್ರೆ ಕಾರ್ನ್ ಚಾಟ್ ಮಾಡಿ ತಿನ್ಬೋದು, ಅಥವಾ ಫ್ರೂಟ್ ಚಾಟ್ ಮಾಡಿ ಕೂಡ ನೀವು ತಿನ್ಬಹುದು. ಚಾಟ್ ಮಸಾಲ ಹಾಕಿ ಫ್ರೂಟ್ಸ್ ಅನ್ನ ಅಥವಾ ಕಾರ್ನ್ ಚಾಟ್ ನಿಮ್ಗೆ ಯಾವ ರೀತಿಯ ಬೇಕು ಆ ರೀತಿ ನೀವು ತಿನ್ಬಹುದು, ನಿಮ್ಮ ಕ್ರೇವಿಂಗ್ ಇದ್ದ ಹಾಗೆ. ಮಧ್ಯಾಹ್ನ ನನಗೆ 1 ಗಂಟೆಗೆ ಹಸಿವೆ ಆಗುದಿಲ್ಲ. ನನಗೆ ಯಾವಾಗ ಹಸಿವೆ ಆಗುತ್ತೆ, ಮೇ ಬಿ ನನಗೆ ಇವತ್ತು 2 ಗಂಟೆಗೆ ಹಸಿವೆ ಆದ್ರೆ ನಾಳೆ 1:15 ಹಸಿವೆ ಆಗ್ಬೋದು. ಸೊ ನಾನು ಬಾಡಿಯನ್ನ ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ, ನನಗೆ ಹಸಿವೆ ಆಗ್ತಾ ಇದೆಯಾ, ಹಸಿವೆ ಆದ್ರೆ ಮಾತ್ರ ನಾನು ಇವಾಗ ಊಟ ಮಾಡ್ತೀನಿ. ಅಂಡ್ ಊಟ ಮಾಡುವಾಗ ಕೂಡ ಕಂಪ್ಲೀಟ್ ಆಗಿ ಚೂ ಮಾಡಿ ಊಟ ಮಾಡ್ಬೇಕು. ಕರೆಕ್ಟ್ ಟೈಮ್ ಇರಬೇಕು. ನಂಗೆ ಮಗಳು ಅಳ್ತಾ ಇದೆ, ಮಗು ಅಳ್ತಾ ಇದೆ, ಮಗುವಿನಿಗೆ ಊಟ ಕೊಡ್ಲಿಲ್ಲ ಅಂತ ಆ ರೀತಿ ನಾನು ಹರಿಬರಿಯಾಗಿ ಊಟ ಮಾಡ್ಲಿಕ್ಕೆ ಹೋಗೋದಿಲ್ಲ. ಫಸ್ಟ್ ಅವರಿಗೆ ಕೂಡ ಊಟ ಕೊಡ್ತೀನಿ, ನಾನು ಕೂಡ ಊಟ ಮಾಡ್ತೀನಿ. ಅಥವಾ ಅವರದ್ದು ಊಟ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾನು ಕರೆಕ್ಟ್ ಆಗಿ ಚೂ ಮಾಡಿ ಜಗ್ಗಿದು ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಊಟ ಮಾಡ್ತೀನಿ. ಇದು ಕೂಡ ತುಂಬಾ ಮ್ಯಾಟರ್ ಆಗತ್ತೆ. ನೀವು ವೇಟ್ ಲಾಸ್ ಅಂತ ಅಂದ್ರೆ ಗಪ್ಪನೆ ತಿನ್ಲಿಕ್ಕೆ ಕೂಡ ಆಗುದಿಲ್ಲ. ಕರೆಕ್ಟ್ ಆಗಿ ಚೂ ಮಾಡ್ಬೇಕು. ನಿಮ್ಮ ಹೊಟ್ಟೆಗೆ ಕೂಡ ನೀವು ರೆಸ್ಟ್ ಕೊಡ್ಬೇಕು. ಇವಾಗ ನೀವು ಊಟ ಮಾಡಿದ್ದೀರಾ, ಅರ್ಧ ಗಂಟೆ ಆದ್ಮೇಲೆ ಇನ್ನೊಂದು ಏನಾದ್ರು ತಿಂತೀರಾ, ಮತ್ತೆ ಒಂದು ಅರ್ಧ ಗಂಟೆ ಆದ್ಮೇಲೆ ಇನ್ನೊಂದು ಏನಾದ್ರು ತಿಂತೀರಾ. ಈ ರೀತಿ ನೀವು ತಿಂತಾ ಹೋದ್ರೆ ನಿಮ್ಮ ಹೊಟ್ಟೆಗೆ ರೆಸ್ಟ್ ಸಿಗೋದಿಲ್ಲ. ನಿಮ್ಮ ಜೀರ್ಣಕ್ರಿಯೆ ಕರೆಕ್ಟ್ ಆಗಿ ಆಗ್ಬೇಕಾದ್ರೆ, ಕರೆಕ್ಟ್ ಆಗಿ ಡೈಜೆಷನ್ ಆಗ್ಬೇಕಾದ್ರೆ ನಿಮ್ಮ ಹೊಟ್ಟೆಗೆ ಸ್ವಲ್ಪ ರೆಸ್ಟ್ ಬೇಕು. ಸೊ ಕರೆಕ್ಟ್ ಆಗಿ ಗ್ಯಾಪ್ ಕೊಡ್ತಾ ಹೋಗಿ, ಇದರಿಂದ ಕೂಡ ನೀವು ತುಂಬಾ ಬೆನಿಫಿಟ್ ಕಾಣ್ತೀರಾ. ಇವಾಗ ನೀವು ಒಂದು ರೂಟೀನ್ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಒಂದು ಸಲ ಸೆಟ್ ಆದ್ರೆ ಅದೇ ಟೈಮಿಗೆ ನಿಮ್ಗೆ ಹಸಿವೆ ಆಗುತ್ತೆ. ಅಂಡ್ ರಾತ್ರಿ ಕೂಡ ಕೆಲವು ಸಲ ನನಗೆ ಹಸಿವೆ ಆಗೋದಿಲ್ಲ, ಅವಾಗ ಲೈಟ್ ಆಗಿ ಏನಾದ್ರೂ ತಿಂತೀನಿ. ಏನಂದ್ರೆ ಸಲಾಡ್ ಆಗಿರ್ಬೋದು, ಅಥವಾ ಎಗ್ ಬುರ್ಜಿ. ಪ್ರೋಟೀನ್ ಕೂಡ ಬೇಕು ವೇಟ್ ಲಾಸ್ ಮಾಡುವಾಗ. ಎಗ್ ನಾನು ನಾನ್ ವೆಜ್ ಆಗಿರೋದ್ರಿಂದ ಎಗ್ ಬುರ್ಜಿ ಮಾಡಿ ಕೆಲವೊಂದ್ಸಲ ತಿಂತೀನಿ, ಕೆಲವೊಂದು ಎಗ್ ಆಮ್ಲೆಟ್ ಮಾಡಿ ತಿಂತೀನಿ. ವೆಜಿಟೇರಿಯನ್ ಇದ್ದವರು ನೀವು ಪನೀರ್ ತಿನ್ಬಹುದು, ಅಥವಾ ತೊಗರಿ ಬೇಳೆ ದಾಲ್, ಅದು ಕೂಡ ಪ್ರೋಟೀನ್ ಅಂಶ ಇದೆ. ಅಥವಾ ಟೋಫು ಅಂತ ಸಿಗುತ್ತೆ, ಅದು ಕೂಡ ಒಳ್ಳೆ ಪ್ರೋಟೀನ್ ಅಂಶ. ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಸ್ಟಿಕ್ ಟು ಹೋಮ್ ಮೇಡ್ ಫುಡ್. ಇವಾಗ ನಾನು ಕಂಪ್ಲೀಟ್ ಆಗಿ ಮನೆಯದ್ದೇ ಮಾಡಿ ತಿಂತೀನಿ, ಮನೆಯದ್ದೇ ಅಲ್ಲೇ ಮಾಡಿದ್ದೇ ತಿಂತೀನಿ ಅಂತ ಹೇಳೋದಿಲ್ಲ. ಕೆಲವೊಂದ್ಸಲ ಅಪರೂಪಕ್ಕೆ ಅನಿವಾರ್ಯದಲ್ಲಿ ಹೊರಗಡೆ
ಹೊರಗಡೆ ಟ್ರಾವೆಲ್ ಮಾಡುವಾಗ ಅಥವಾ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಕೆಲವೊಂದ್ಸಲ ನಮ್ಗೆ ಔಟ್ಸೈಡ್ ಫುಡ್ ತಿನ್ನೋ ಪರಿಸ್ಥಿತಿ ಬರುತ್ತೆ. ಸೊ ಆ ರೀತಿ ಅಪರೂಪಕ್ಕೆ ಒಂದ್ಸಲ ಅವಶ್ಯಕತೆ ಬಿದ್ದಾಗ ನಾವು ತಿಂತೀವಿ. ಬಟ್ ಇಲ್ಲದಿದ್ರೆ ಮನೆಯಲ್ಲಿ ಮಾಡಿದ ಹೆಲ್ದಿ ಫುಡ್ ಅನ್ನೇ ನಾವು ಪ್ರಿಫರ್ ಮಾಡೋದು. ಇವಾಗ ಕೆಲವೊಂದ್ಸಲ ನಾನು ನಿಮ್ಗೆ ಹೇಳಿದ್ದೆ, ಆದಷ್ಟು ಆಯಿಲ್, ಪ್ರೊಸೆಸ್ಡ್ ಫುಡ್, ಚಿಪ್ಸ್ ಆ ರೀತಿ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದೀನಿ, ಪ್ಯಾಕೇಜ್ಡ್ ಫುಡ್. ಇವಾಗ ಆಯಿಲ್ ಎಲ್ಲ ಸ್ಟಾಪ್ ಮಾಡುವಾಗ ಡೀಪ್ ಫ್ರೈಯಿಂಗ್ ಇದು ಫುಡ್ ಎಲ್ಲ ಆದಷ್ಟು ಲಿಮಿಟ್ ಮಾಡಿದ್ದೀನಿ. ಇವಾಗ ಆ ರೀತಿ ಎಲ್ಲ ಮಾಡುವಾಗ ಕೆಲವೊಂದ್ಸಲ ಕ್ರೇವಿಂಗ್ ಬರುತ್ತೆ, ಏನಾದ್ರೂ ಒಂದು ಸ್ಪೈಸಿ ಆಗಿ ತಿನ್ನೋಣ, ಏನಾದ್ರು ಫ್ರೈಡ್ ಐಟಮ್ ತಿನ್ನೋಣ ಅಂತ ಕ್ರೇವಿಂಗ್ ಬರುತ್ತೆ. ಆ ಟೈಮಲ್ಲಿ ಏನ್ ಮಾಡುದೇನೆ ಸ್ವಲ್ಪ ಆಯಿಲ್ ಯೂಸ್ ಮಾಡಿ ನೀವು. ಇವಾಗ ನಾವು ಮಂಗಳೂರಿನವರು, ನಿಮ್ಗೆ ಸ್ವಲ್ಪ ಫಿಶ್ ತಿನ್ನುವ ಜಾಸ್ತಿ ಅಭ್ಯಾಸ ಇದೆ. ಸ್ವಲ್ಪ ಆಯಿಲ್ ಹಾಕಿ ನೀವು ಪ್ಯಾನ್ ಫ್ರೈ ಮಾಡ್ಬೋದು, ಫಿಶ್ ಮಾಡ್ಬೋದು, ಅಥವಾ ಆಮ್ಲೆಟ್ ಕೂಡ ಸ್ವಲ್ಪ ಯೂಸ್ ಮಾಡಿ ಎಗ್ ಆಮ್ಲೆಟ್ ಮಾಡ್ಬೋದು. ಇಲ್ಲದಿದ್ರೆ ನಾನು ಏರ್ ಫ್ರೈಯರ್ ಯೂಸ್ ಮಾಡ್ತೀನಿ. ಏರ್ ಫ್ರೈಯರ್ ಅಲ್ಲಿ ವಿದೌಟ್ ಯೂಸಿಂಗ್ 1 ಡ್ರಾಪ್ ಆಫ್ ಆಯಿಲ್, 1 ಡ್ರಾಪ್ ಕೂಡ ಆಯಿಲ್ ಯೂಸ್ ಮಾಡದೆ ಕರೆಕ್ಟ್ ಆಗಿ ನೀವು ಡೀಪ್ ಫ್ರೈ ಮಾಡುವಂತ ಟೇಸ್ಟೇ ನಿಮ್ಗೆ ಏರ್ ಫ್ರೈಯರ್ ಅಲ್ಲಿ ಸಿಗುತ್ತೆ. ಸೊ ನಾನು ಏರ್ ಫ್ರೈಯರ್ ಲಾಸ್ಟ್ 2 ರಿಂದ 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ 1 ಡ್ರಾಪ್ ಆಯಿಲ್ ಯೂಸ್ ಮಾಡದೇ ನೀವು ಚೆನ್ನಾಗಿ ಕುಕಿಂಗ್ ಮಾಡ್ಬೋದು. ನೀವು ಫಿಶ್ ಫ್ರೈ ಮಾಡ್ಬೋದು, ಅಥವಾ ವೆಜಿಟೇಬಲ್ಸ್ ಕೂಡ ಫ್ರೈ ಮಾಡ್ಬೋದು. ತುಂಬಾ ರೀತಿಯ ಆಪ್ಷನ್ಸ್ ಇವೆ. ಇವನ್ ಫ್ರೆಂಚ್ ಫ್ರೈಸ್ ಕೂಡ ಮಾಡ್ಬೋದು ವಿದೌಟ್ ಡೀಪ್ ಫ್ರೈಯಿಂಗ್. ನೀವು ಆಪ್ಷನ್ ಇದ್ರೆ ಏರ್ ಫ್ರೈಯರ್ ಬೆಸ್ಟ್. ಏರ್ ಫ್ರೈ ಅಲ್ಲಿ ಡೀಪ್ ಫ್ರೈ ಮಾಡೋ, ಆಯಿಲ್ ಯೂಸ್ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಸೊ ಈ ರೀತಿ ನಾನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದೀನಿ. ಏನಾದ್ರೂ ಸ್ಪೈಸಿ ಕ್ರೇವಿಂಗ್ಸ್ ಬಂದ್ರೆ ನಾನು ಒಂದ ಫ್ರೈ ಮಾಡಿ ಅಥವಾ ಈ ರೀತಿ ಏರ್ ಫ್ರೈಯರ್ ಯೂಸ್ ಮಾಡಿ ನಾನು ಕ್ರೇವಿಂಗ್ ಅನ್ನ ಸ್ಯಾಟಿಸ್ಫೈ ಮಾಡ್ತೀನಿ. ಜೊತೆಗೆ ಇವಾಗ ನನ್ನ ಕರೆಕ್ಟ್ ಮೀಲ್ ಬಂದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೇಲೆ ಇನ್ ಬಿಟ್ವೀನ್ ನನಗೆ ಹಸಿವೆ ಆದ್ರೆ ಒಂದು 11 ಗಂಟೆಗೆ 10:30 ಗಂಟೆಗೆ ಒಂದು ಫ್ರೂಟ್ ಸ್ನಾಕ್ಸ್ ಅಥವಾ ಸಲಾಡ್ ಏನಾದ್ರೂ ಕೂಡ ಹೆಲ್ದಿ ಫಾರ್ಮ್ ಇದ್ರೆ. ಮಧ್ಯಾಹ್ನ ಊಟ ಮಾಡ್ತೀನಿ. ಸಂಜೆ ನನಗೆ ಅಷ್ಟು ಹಸಿವೆ ಆಗೋದಿಲ್ಲ, ಡೈರೆಕ್ಟ್ ರಾತ್ರಿದು ಊಟನೇ. ಅದು ಕೂಡ ಎಷ್ಟು ನಂಗೆ ಹಸಿವೆ ಆಗುತ್ತೆ ಅಷ್ಟೇ ತಗೊಳ್ತೀನಿ, ಜಾಸ್ತಿ ತಗೊಂಡು ಆಮೇಲೆ ಫೋರ್ಸ್ಫುಲಿ ಎಲ್ಲ ತಿನ್ನೋಕೆ ಹೋಗೋದಿಲ್ಲ. ಎಷ್ಟು ಸ್ವಲ್ಪ ಕ್ವಾಂಟಿಟಿ ಬೇಕು ಅಷ್ಟೇ ತಿಂತೀನಿ. ಹಾಗಂತ ನಾನು ಹಸಿವೆಯಲ್ಲಿ ಮಲಗೋದಿಲ್ಲ. ಬಟ್ ನನಗೆ ಇವಾಗ ಅಡ್ಜಸ್ಟ್ ಆಗಿದೆ. ನನಗೆ ಅಷ್ಟೇ ತಿಂದ್ರೆ ನಂದು ಕ್ರೇವಿಂಗ್ ಸ್ಯಾಟಿಸ್ಫೈ ಆಗುತ್ತೆ, ನಂದು ಹಂಗರ್ ಸ್ಯಾಟಿಸ್ಫೈ ಆಗುತ್ತೆ. ಜೊತೆಗೆ ನೀರು ಚೆನ್ನಾಗಿ ಕುಡಿಬೇಕು ವೇಟ್ ಲಾಸ್ ಮಾಡೋ ಟೈಮಲ್ಲಿ ಕೂಡ. ಯಾಕೆಂದ್ರೆ ನೀರು ತುಂಬಾನೇ ಒಳ್ಳೇದು ನಿಮ್ಮ ಫುಲ್ ಬಾಡಿ ಹೈಡ್ರೇಷನ್ಗೆ, ಜೊತೆಗೆ ಜೀರ್ಣಾಂಗ ಕ್ರಿಯೆಗೆ ಕೂಡ ನಿಮ್ಗೆ ಹೆಲ್ಪ್ ಮಾಡುತ್ತೆ, ಡೈಜೆಷನ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಜೊತೆಗೆ ಬಾಡಿಯಲ್ಲಿ ಇದ್ದ ಟಾಕ್ಸಿಸಿಟಿಯನ್ನು ಕೂಡ ಅದು ಫ್ಲಶ್ ಔಟ್ ಮಾಡುತ್ತೆ ಬಾಡಿಯಿಂದ. ಅಂಡ್ ಜೊತೆಗೆ ಪ್ರೋಟೀನ್ ಇರೋ ಫುಡ್ ಅನ್ನ ತಗೊಳ್ಳೋದು ಕೂಡ ಇಂಪಾರ್ಟೆಂಟ್ ವೇಟ್ ಲಾಸ್ ಮಾಡುವಾಗ. ಅಂಡ್ ಯಾಕೆಂದ್ರೆ ಹೆಲ್ದಿಯಾಗಿ ನಾವು ವೇಟ್ ಲಾಸ್ ಮಾಡ್ಬೇಕು. ಸುಮ್ಮನೆ ತಿನ್ನೋದನ್ನ ಸ್ಟಾಪ್ ಮಾಡಿ, ನಿಮ್ಗೆ ಗೊತ್ತಿರುತ್ತೆ ಕೆಲವರು ತುಂಬಾ ಕಡ್ಡಿಯಾಗಿ ಕಾಣ್ತಾರೆ, ಹೆಲ್ದಿಯಾಗಿ ಕಾಣೋದಿಲ್ಲ. ವೇಟ್ ಲಾಸ್ ಆಗಿದೆ ಬಟ್ ತುಂಬಾನೇ ಕರೆಕ್ಟ್ ಆಗಿ ಅವರ ಸ್ಕಿನ್ ಗ್ಲೋ ಆಗ್ತಾ ಇಲ್ಲ, ಅವರ ತುಂಬಾನೇ ಚರ್ಮ ಎಲ್ಲ ಒಂಥರ ಆಗಿದೆ. ಸೊ ಆ ರೀತಿ ಆಗದೆ ಹೆಲ್ದಿಯಾಗಿ ವೇಟ್ ಲಾಸ್ ಮಾಡ್ಬೇಕಿದ್ರೆ ನೀವು ಈ ರೀತಿ ಎಲ್ಲ ಪ್ರೋಟೀನ್ ಇರೋ ಫುಡ್ ಅನ್ನ, ಆದಷ್ಟು ಫೈಬರ್ ಇರೋ ಫುಡ್ ಅನ್ನ ಆದಷ್ಟು ನೀವು ತಗೊಳ್ಬೇಕು. ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ನೀವು ತಗೊಳ್ಬಹುದು. ಯಾವುದು ಕೂಡ ಕಂಟ್ರೋಲ್ ಮಾಡಲಿಲ್ಲ, ಯಾವುದು ಕೂಡ ನಾನು ಅವಾಯ್ಡ್ ಮಾಡಿಲ್ಲ, ತಗೊಂಡಿದ್ದೀನಿ. ಬಟ್ ಹೆಲ್ದಿ ವೇ ಅಲ್ಲಿ ತಗೊಳ್ತಾ ಇದ್ದೀನಿ, ಹೆಲ್ದಿ ವೇ ಅಲ್ಲಿ ಕ್ರೇವಿಂಗ್ ಅನ್ನ ಸ್ಯಾಟಿಸ್ಫೈ ಮಾಡ್ತಾ ಇದ್ದೀನಿ. ಲಾಸ್ಟ್ ಪಾಯಿಂಟ್ ಬಂದು, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಸ್ಟ್ರೆಸ್ ಮತ್ತು ಸ್ಲೀಪ್ ನ ಬಗ್ಗೆ. ಇವಾಗ ನೀವು ವೇಟ್ ಲಾಸ್ ಮಾಡುವಾಗ ಯಾವುದೇ ರೀತಿಯ ಟೆನ್ಷನ್ ಆಗ್ಲಿ ಅದನ್ನ ದೂರ ಇಡಬೇಕು. ಸ್ಟ್ರೆಸ್ ದೂರ ಮಾಡ್ಲಿಕ್ಕೆ ತುಂಬಾ ರೀತಿಯ ಆಪ್ಷನ್ಸ್ ಇವೆ. ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋವನ್ನ ನೀವು ರೆಫರ್ ಮಾಡಬಹುದು. ಜೊತೆಗೆ ಒಳ್ಳೆ ನಿದ್ದೆ ಮಾಡಬೇಕು. ನೀವು ಅಟ್ಲೀಸ್ಟ್ 7 to 8 hours ಅಥವಾ 6 to 7 hours ಅದು ಒಳ್ಳೆ ನಿದ್ದೆ ಮಾಡಿದ್ರೆ, ನಿಮ್ಗೆ ನಿದ್ದೆ ಕರೆಕ್ಟ್ ಆಗಿ ಆದ್ರೆ ನಿಮ್ಮ ಮೂಡ್ ಕೂಡ ಫ್ರೆಶ್ ಇರುತ್ತೆ ನೆಕ್ಸ್ಟ್ ಡೇ. ಒಂದ್ ವೇಳೆ ನಿಮ್ದು ನಿದ್ದೆ ಕರೆಕ್ಟ್ ಆಗಿ ಆಗ್ತಾ ಇಲ್ಲ, ಬೆಳಿಗ್ಗೆ ನೀವು ಎದ್ದಿದ್ದೀರಾ, ಒಂದು ಕಡೆ ನಿಮ್ಗೆ ನಿದ್ದೆ ಬರ್ತಾ ಇದೆ, ಮೂಡ್ ಸರಿ ಇಲ್ಲದಿದ್ರೆ ನಿಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ, ಕಾರ್ಟಿಸಾಲ್. ಈ ಹಾರ್ಮೋನ್ ಇಂದ ನಿಮ್ಗೆ ಜಾಸ್ತಿ ಹಸಿವೆ ಆಗುತ್ತೆ, ಜಾಸ್ತಿ ತಿನ್ನುವಂತ ಆಗುತ್ತೆ, ಇದರಿಂದ ಕೂಡ ವೇಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಸ್ಟ್ರೆಸ್ ಮತ್ತೆ ದೂರ ಇಡ್ಬೇಕು, ಒಳ್ಳೆಯ ನಿದ್ದೆ ಕೂಡ ನೀವು ಮಾಡ್ಬೇಕು. ಅಂಡ್ ಕೊನೆಯದಾಗಿ ನಾನು ಹೇಳೋದೇನಂದ್ರೆ, ಒಂದೇ ತಿಂಗಳಲ್ಲಿ ನೀವು 5 kg ಲಾಸ್ ಆಗ್ತೀರಾ, 10 kg ಲಾಸ್ ಆಗ್ತೀರಾ ಅಂತ ಆ ರೀತಿ ಥಿಂಕಿಂಗ್ ಇಟ್ಕೊಳ್ಬೇಡಿ. ನಿಮ್ಮ ಬಾಡಿಯನ್ನ ಅಂಡರ್ಸ್ಟ್ಯಾಂಡ್ ಮಾಡಿ, ನಿಮ್ಮ ಹಂಗರ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡಿ, ಅಂಡ್ ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ರೆ, ಕರೆಕ್ಟ್ ಆಗಿ ಬಾಡಿ ಅಂಡರ್ಸ್ಟ್ಯಾಂಡ್ ಮಾಡಿ ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ತಾ ಇದ್ರೆ ಖಂಡಿತ ನಿಮ್ಗೆ ಹೆಲ್ದಿಯಾಗಿ ವೇಟ್ ಲಾಸ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.